ರಾಜಕಾರಣಿಗಳು ಶ್ರೀಮಂತರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡರೆ ಆಡಂಬರದ ಪ್ರದರ್ಶನ ಮಾಡಿ ಜನ್ಮದಿನ ಆಚರಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಇದಕ್ಕೆ ಅಪವಾದ ಎಂಬಂತೆ ಚಿಕ್ಕಬಳ್ಳಾಪುರ ನಗರಸಭೆ ಮಾಜಿ ಅಧ್ಯಕ್ಷ ಎಂ ಪ್ರಕಾಶ್ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಿಸುವ ಮೂಲಕ ವಿನೂತನವಾಗಿ ಆಚರಿಸಿಕೊಂಡರು. ಪ್ರಕಾಶ್ ಅವರ ಮಗಳಾದ ಡಾಕ್ಟರ್ ಅಕ್ಷಯ್ ರಾಜು, ಡಾಕ್ಟರ್ ಅಕ್ಷತಾ ರಾಜ್, ಸೊಸೆಯಾದ ಮೇಘನಾ ಅಕ್ಷಯ್ ಅವರು ಆಸ್ತರ್ ಆರ್ವಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸುವ ಮೂಲಕ ತಮ್ಮ ತಂದೆಯ ಜನ್ಮದಿನಾಚರಣೆಯನ್ನ ಮಾಡಿದರು. ಈ ವೇಳೆ ಮಾತನಾಡಿದ ಎಂ ಪ್ರಕಾಶ್, ಹುಟ್ಟುಹಬ್ಬಕ್ಕೆ ಮಕ್ಕಳು ಮತ್ತು ಸೊಸೆ ಆರೋಗ್ಯ ತಪಾಸಣೆ ಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದರು. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಕ್ಕಳಾದಂಥ ಡಾಕ್ಟರ್ ಅಕ್ಷಯ್ ರಾಜು, ಡಾಕ್ಟರ್ ಅಕ್ಷತಾಶ್ರೀ, ನಮ್ಮ ಸೊಸೆಯಾದಂಥ ಡಾಕ್ಟರ್ ಮೇಘನಾ ಅಕ್ಷಯ್, ಇಂದು ಹಾಗೇ ನನ್ನ ಬಾಮೈದಾದಂಥ ವಿನೋದ್ ರಾಜ್, ಇವರು 5 ಜನ ನಮ್ಮ ಆರ್ವಿ ಡೆಂಟಲ್ ಹಾಸ್ಪಿಟ್ಲು, ಆರ್ವಿ ಅಂದರೆ ಆಸ್ಟರ್ ಡೆಂಟಲ್ ಈ ಆಸ್ಪತ್ರೆಗಳೆಲ್ಲ ಸಹಯೋಗದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಥಗರ್ಭಿತವಾಗಿ ಚಿಕ್ಕಬಳ್ಳಾಪುರದ ಸರ್ ಎಂ ವಿದ್ಯಾಸಂಸ್ಥೆಯ ಏನು ಪ್ರೌಢಶಾಲೆ ಆಗ್ಬೋದು, ಕಾಲೇಜ್ ಆಗ್ಬೋದು ಮತ್ತು ಪ್ರೈಮರಿ ಶಾಲೆ ಆಗ್ಬೋದು, ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತ ದಂತ ತಪಾಸಣೆ ಶಿಬಿರ ಮತ್ತು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಭಾಳ ಹೆಮ್ಮೆ ಪಡುವಂಥ ವಿಷಯ. ಏಕೆಂತಂದರೆ ಹುಟ್ಟುಹಬ್ಬಗಳನ್ನು ಭಾಳ ಆಡಂಬರದಿಂದ ಆಚರಣೆ ಮಾಡಿ ದುಂದುವೆಚ್ಚಗಳಿಂದ ಆಚರಣೆ ಮಾಡುವಂಥ ಅದು ನಾವು ನೋಡಿದ್ದೀವಿ. ಇವತ್ತು ನನಗೆ ಗೊತ್ತಿಲ್ಲದೆ ನಮ್ಮ ಕುಟುಂಬ ವರ್ಗ ಆಗ್ಬೋದು, ನನ್ನ ಮಕ್ಕಳಾಗ್ಬೋದು, ಆಸ್ಟರ್ ಆರ್ವಿ ಆಸ್ಪತ್ರೆ ಸಹಯೋಗದಲ್ಲಿ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಎಲ್ಲ ಪುಟಾಣಿ ಮಕ್ಕಳು, ಎಲ್ಲ ಮಕ್ಕಳು ಏನಿದ್ದಾರೆ ಇವರಿಗೆ ಉಚಿತವಾಗಿ ಒಂದು ತಪಾಸಣೆಗಳನ್ನು ನಡೆಸ್ತಾ ಇರೋಂಥದ್ದು ಭಾಳ ಸಮಾಜಮುಖಿಯಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಾವು ವ್ಯಾಸಂಗ ಮಾಡಿರುವ ವಿದ್ಯಾಸಂಸ್ಥೆಯಲ್ಲಿಯೇ ಹುಟ್ಟುಹಬ್ಬ ಶಾಲಾ ಮಕ್ಕಳಿಗೆ ದಂತ ಪರೀಕ್ಷೆ, ಕಣ್ಣಿನ ಪರೀಕ್ಷೆ ಸೇರಿ ಆರೋಗ್ಯ ತಪಾಸಣೆ ಮಾಡಿರುವುದು ಉತ್ತಮವಾಗಿದೆ. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯ ಮಕ್ಕಳು ಒಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಲು ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ. ಇದನ್ನು ತಪ್ಪಿಸಲು ಸಮಾಜದಲ್ಲಿ ಅರಿವನ್ನು ಮೂಡಿಸುವ ಕೆಲಸ ಮಾಡಿದ್ದಾರೆ ಎಂದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.